ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಷಯ ಅಡ್ಮಿಷನ್ ಆಫ್ ಪಾರ್ಟ್ನರ್. ಸೊ ಅಕೌಂಟೆನ್ಸಿಯಲ್ಲಿ ಬರುವಂತಹ 2ನೇ ಅಧ್ಯಾಯ ಅಡ್ಮಿಷನ್ ಆಫ್ ಪಾರ್ಟ್ನರ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ನೋಡಿ, ಇದನ್ನ ಇನ್ನೊಂದು ವಿಷಯದಲ್ಲಿ ಇನ್ನೊಂದು ಥರ ಏನಂತ ಹೇಳಿ ಕರೀತಾರೆ ಅಂದ್ರೆ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತ ಹೇಳಿ ನಮ್ಮ 2ನೇ ಅಧ್ಯಾಯ ಇರುವುದರಿಂದ ನಾವು ಇದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದರ ಮೇಲೆ 12 ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರ್ತದೆ, 2 ಮಾರ್ಕ್ಸಿನ ಪ್ರಶ್ನೆ ಬರ್ತದೆ, ನೆಕ್ಸ್ಟ್ 1 ಮಾರ್ಕ್ಸಿನ ಪ್ರಶ್ನೆ ಬರ್ತದೆ. ಈ ಎಲ್ಲಾ ಪ್ರಶ್ನೆಗಳು ಮುಂದೆ ಬ್ಲೂ ಪ್ರಿಂಟ್ ಬರುತ್ತಲ್ಲ, ಅದರ ಪ್ರಕಾರ ಏನ್ ಬರ್ತದೆ ಅನ್ನೋದು ನಾವು ಅವಾಗ ಡಿಸ್ಕಷನ್ ಮಾಡೋಣ. ಈಗ ಕಾನ್ಸೆಪ್ಟ್ ಗಳನ್ನ ಡಿಸ್ಕಷನ್ ಮಾಡೋಣ. ಕಂಪಲ್ಸರಿಯಾಗಿ ಮಾಡ್ತಾರ 12 ಅಂಕದ್ದು ಕೇಳ್ತಾರ, 2 ಅಂಕದ್ದು ಕೇಳ್ತಾರ, 1 ಅಂಕದ್ದು ಕೇಳ್ತಾರ, ಸಮ್ ಟೈಮ್ 6 ಅಂಕದ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ. ಸೊ ಇಲ್ಲಿ ನಾವು ನೆನಪಿಡಬೇಕಾದಂತ ಒಂದೇ ಒಂದು ಅಂಶ ಏನಂತೇಳಿ ಅಂದಾಗ ಅಡ್ಮಿಷನ್ ಆಫ್ ಪಾರ್ಟ್ನರ್, ಇದು ಒಂದರ ಬಗ್ಗೆ ನಾವು ಕಲಿಬೇಕು. ಸೊ ಅಡ್ಮಿಷನ್ ಅಂದ್ರೆ ಏನು? ಸೊ ನೋಡ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಪಾರ್ಟ್ನರ್ಶಿಪ್ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಕೂಡ್ಕೊಂಡು ಏನ್ ಮಾಡ್ತಾರಂದ್ರ ವ್ಯವಹಾರವನ್ನ ಪ್ರಾರಂಭಿಸ್ತಾರೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು. ಇವನ ಹೆಸರು ನಾವು ರಾಮು ಅನ್ಕೊಳ್ಳೋಣ. ರಾಮು, ಇವನ ಹೆಸರು ಶಾಮು. ನಾವಿನ್ನು ಬಿಸ್ನೆಸ್ ಹೋಗೋದು ಬೇಡ. ಮೊದಲು ನಾವೇನ್ ಮಾಡೋಣ ಅಂದ್ರೆ ಜನರಲ್ ಆಗಿ ಇರ್ಲಿ ಅಡ್ಮಿಷನ್ ಅಂದ್ರೆ ಏನಂತೇಳಿ, ಮುಂದೆ ನಾವೇನ್ ಮಾಡೋಣ ಅಂದ್ರೆ ಬಿಸ್ನೆಸ್ ಪರ್ಪಸ್ ಆಗಿರುವಂತ ಅಡ್ಮಿಷನ್ ಅನ್ನ ಕಲಿಯೋಣ. ಓಕೆ, ರಾಮು ಮತ್ತು ಶಾಮು ಏನ್ ಮಾಡಿದಾರೆ ಅಂದ್ರೆ ಹೋಟೆಲ್ಗೆ ಹೋಗಿದ್ದಾರೆ. ನೋಡ್ರಿ, ಹೋಗಿ ಒಂದು ಪಿಜ್ಜಾವನ್ನ ಆರ್ಡರ್ ಮಾಡಿದ್ದಾರೆ. ಸೊ ಪಿಜ್ಜಾವನ್ನ ಆರ್ಡರ್ ಮಾಡಿ ಇದನ್ನ ತಿನ್ಬೇಕಂತ ಹೇಳಿ ಕೂತಿದ್ದಾರೆ, ಪೀಸ್ ಮಾಡ್ಕೊಂಡು ಕೂತಿದ್ದಾರೆ. ಅದೇ ಸಮಯದಾಗ ಯಾರು ಬರ್ತಾರ ಅಂತ ಹೇಳಿ ಅಂದಾಗ ರಾಮು ಮತ್ತು ಶಾಮು ಇಬ್ರು ಕೂಡ ಹೋಟೆಲ್ಗೆ ಹೋಗಿದ್ದಾರೆ. ಅದೇ ಸಮಯದಾಗ ಯಾರು ಬರ್ತಾರ ಅಂತ ಹೇಳಿ ಅಂದಾಗ ಮಾಮು ಎನ್ನುವಂತ ವ್ಯಕ್ತಿ ಬರ್ತಾನ. ಮಾಮು ಯಾರು? ಮಾಮು. ಬನ್ನಿ ಅದೆಲ್ಲ ಹೆಸರು. ಓಕೆ, ಮಾಮು ಎನ್ನುವಂತ ವ್ಯಕ್ತಿ ಬರ್ತಾನ. ರಾಮು ಮತ್ತು ಶಾಮು ಇಬ್ರು ಹೋಗಿ ಹೋಟೆಲ್ ಅಲ್ಲಿ ಕೂತಿದ್ದಾರೆ. ಅವರು ಪಿಜ್ಜಾವನ್ನ ಆರ್ಡರ್ ಮಾಡಿದಾರ. ಅದೇ ಟೈಮ್ದಾಗ ಮಾಮು ಎಂಟರ್ ಇಂಟು ಹೌದಾ, ಮಾಮು ಏನಾಗ್ತಾನಂದ್ರ ಅದೇ ಶಾಪಿಗೆ ಏನಾಗ್ತಂದ್ರ ಅದೇ ಹೋಟೆಲ್ಗೆ ಮಾಮು ಎನ್ನುವಂತ ವ್ಯಕ್ತಿ ಎಂಟರ್ ಆದ. ಆ ಸಮಯದಲ್ಲಿ ಆ ಸಂಪೂರ್ಣ ಪಿಜ್ಜಾವನ್ನ ಅವ್ರಿಬ್ಬರೇ ತಿಂತಾರೆ. ಏನೇನು ಮಾಮುಗನು ಪಾಲ ಕೊಡ್ತಾರ, ಮಾಮುಗನು ಕೊಡ್ತಾರ. ಕೊಡ್ಲಕ್ ಏನ್ ಮಾಡ್ತಾರ ಅಂದ್ರೆ ಇವನಿಗೆ ಕೂಡ ಏನ್ ಮಾಡ್ತಾರ, ಒಂದು ಪಾಲನ್ನ ಕೊಡ್ತಾರ. ಹೌದಾ, ಪಾಲನ್ನು ಕೊಡ್ತಾರ. ಸೊ ಹಂಗಾಗಿ ಈತ ಏನಾದಂದ್ರ ಆ ಪಿಜ್ಜಾದೊಳಗೆ ಪಾರ್ಟ್ನರ್ ಅದ. ಆದ್ರೆ ಅವ್ರ ಒಂದು ಕಂಡೀಷನ್ ಹೇಳ್ತಾರ, ನೀನ್ ಅದ್ರೊಳಗಿನ ಪಿಜ್ಜಾವನ್ನ ತಿನ್ನು, ನಮ್ಗೆ ಹಿಂದಗಡೆ ಚಾ ಕೊಡಿಸು ಹೊರಗೆ. ಹೌದಾ, ನೀನು ಇದ್ರೊಳಗಿರುವಂತ ಪಿಜ್ಜಾವನ್ನ ತಿನ್ನು, ನಮಗ ಟೀ ಅನ್ನ ಕುಡಿಸು ಅಂತ ಹೇಳಿ ಅವ್ರು ಏನ್ ಮಾಡ್ತಾರಂದ್ರೆ ಡಿಮಾಂಡ್ ಮಾಡ್ತಾರ. ಹಂಗಾಗಿ ಇವರ ಪಾಲುದಾರಿಕೆಯಲ್ಲಿ, ಹೌದಾ, ಇವರ ಪಾಲಿಕೆದಾರಿಕೆಯಲ್ಲಿ ಮಾಮು ಎನ್ನುವಂತ ವ್ಯಕ್ತಿ, ರಾಮು ಮತ್ತು ಶಾಮು ಅವರ ಅಲ್ಲಿ ಮಾಮು ಎನ್ನುವಂತ ವ್ಯಕ್ತಿ ಜಾಯಿನ್ ಆಗ್ಬೇಕಂದ್ರ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅವರು ಸಂಪೂರ್ಣವಾಗಿ ಏನ್ ಮಾಡ್ಬೇಕಾಗ್ತದೆ, ಕೆಲವೊಂದಿಷ್ಟು ಅವ್ರ ಡಿಮಾಂಡ್ ಗಳನ್ನ ಫುಲ್ಫಿಲ್ ಮಾಡ್ಬೇಕಾಗ್ತದೆ. ಅದೇ ರೀತಿ ಇದು ನಮಗೂ ಓವರ್ ಆಲ್ ಆಗಿ ಗೊತ್ತು ಪಾರ್ಟ್ನರ್ಶಿಪ್ ಹಿಂಗ್ ಆಗ್ತದೆ ಅಂತೇಳಿ. ಇನ್ನ ಬಿಸ್ನೆಸ್ ಪರ್ಪಸ್ ನೋಡೋಣ. ಇಲ್ಲಿ ಇಬ್ರು ವ್ಯಕ್ತಿಗಳದಾರ. ಯಾರು? ರಾಮು ಮತ್ತ ಅವನೇ ಶಾಮು. ಸೊ ರಾಮು ಮತ್ತು ಶಾಮು ಅವನೇ ವ್ಯಕ್ತಿ, ಇಬ್ರು ವ್ಯಕ್ತಿಗಳದಾರ. ಇವರು ಬಿಸ್ನೆಸ್ ಅನ್ನ ಈಗ ತಿನ್ನೋ ಪರ್ಪಸ್ ನೋಡಿದ್ವಿ, ಈಗ ಬಿಸ್ನೆಸ್ ಪರ್ಪಸ್ ನೋಡೋಣ. ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೊಂಟಾರ. ಕಂಪನಿ ಹೆಸರು ಏನದಪ್ಪ ಅಂದ್ರ ರಾಮು ಅಂಡ್ ಶಾಮು ಕಂಪನಿ. ಹೌದಾ, ರಾಮು ಅಂಡ್ ಶಾಮು ಕಂಪನಿ ಅಂತೇಳಿ ಆ ಕಂಪನಿ ಹೆಸರದ. ಈಗ ಇವ್ರು ಏನ್ ವಿಚಾರ ಮಾಡ್ತಾರಂದ್ರ ಅಲ್ಲಿ ಮಾಮು ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರ ಸಂಸ್ಥೆಗಳ ಬರ್ಬೇಕಂತ ಹೇಳಿ ವಿಚಾರ ಮಾಡ್ತಾನ. ಬರುವಾಗ ಬಂದಂದ್ರ ಹಂಗೆ ಪಾಲುದಾರಾಗಿ ಕರ್ಕೊಂಡ್ ಬಿಡ್ತಾರೇನ್? ಇಲ್ಲ, ಬರುವಾಗ ಅವನಿಗೆ ಏನ್ ಮಾಡ್ತಾರಂದ್ರ ಹಣವನ್ನ ತೆಗೆದುಕೊಂಡು ಬರ್ಲಕ್ಕೆ ಹೇಳ್ತಾರ. ಹಣ ಯಾವ್ಯಾವ ರೀತಿಯಲ್ಲಿ ಹೇಳ್ತಾರ ಅಂತ ಹೇಳಿ ಅನ್ನೋದನ್ನ ನಾವು ಮುಂದೆ ನೋಡೋಣ. ಫಸ್ಟ್ ಬೇಸಿಕ್ ತಿಳ್ಕೊಂಡು ಬರುವಾಗ ಏನ್ ತೊಗೊಂಡ್ಬರ್ಬೇಕವ ಹಣ. ಸುಮ್ಮಂತೂ ಕರ್ಕೊಳ್ಳಲ್ಲ. ಯಾಕಂದ್ರ ನೀವು ಕಷ್ಟಪಟ್ಟ ಆ ಬಿಸ್ನೆಸ್ ನ ಹೆಸರನ್ನ ಮ್ಯಾಲ್ ತಗೊಂಡೋಗಿರಿ. ಆ ಬಿಸ್ನೆಸ್ ನ ಗುಡ್ ವಿಲ್ ಅನ್ನ ಏನ್ ಮಾಡಿರಿ, ನೀವು ಹೆಚ್ಚಿಗೆ ಮಾಡಿರಿ. ಗುಡ್ ವಿಲ್ ಅನ್ನ ಹೆಚ್ಚಿಗೆ ಮಾಡಿರಿ. ಹಂಗಾಗಿ ಆತನಿಗೆ ಬರುವಾಗ ಏನ್ ತಗೊಂಡು ಬರ್ಲಕ್ ಹೇಳ್ತಾರಂದ್ರ ಹಣವನ್ನ ತೆಗೆದುಕೊಂಡು ಬರ್ಲಕ್ಕ ಹೇಳ್ತಾರ. ಶ್ರೇಷ್ಠ 3ನೇ ಎಕ್ಸಾಂಪಲ್ ಅನ್ನ ನೋಡೋಣ. ಫಸ್ಟ್ ನಾವು ಸ್ವಲ್ಪ ಕಲ್ಕೋತ ಹೋಗೋಣ, ಪರ್ಫೆಕ್ಷನ್ ಬರ್ತದೆ. ಮುಂದೆ ನೋಡಿ, ರಾಮ ಮತ್ತು ಶ್ಯಾಮ ಇಬ್ರು ಏನ್ ಮಾಡ್ಲಾಕತ್ತಾರಂದ್ರ ಅದೇ ಬಿಸ್ನೆಸ್. ಇದನ್ನ ಎಕ್ಸಾಂಪಲ್ ಅನ್ನ ನಾನು ಕಂಟಿನ್ಯೂಯೇಷನ್ ಮಾಡೀನಿ. ರಾಮ ಮತ್ತು ಶ್ಯಾಮ ಆರ್ ರನ್ನಿಂಗ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಡೀಲಿಂಗ್ ವಿತ್ ಅ ಟಾಯ್ಸ್. ಇವ್ರು ಏನ್ ಮಾಡ್ಲಾಕತ್ತಾರ ಅಂದ್ರ ಟಾಯ್ಸ್ ಗಳನ್ನ ಮಾರಾಟ ಮಾಡ್ಲಾಕತ್ತಾರ. ಹೌದಾ, ಗೊಂಬೆಗಳನ್ನ. ಯಾರು? ರಾಮ ಮತ್ತು ಶ್ಯಾಮ. ಹೌದಾ, ರಾಮ ಮತ್ತು ಶ್ಯಾಮ ಇಬ್ರು ಟಾಯ್ಸ್ ಗಳನ್ನ ಮಾರ್ತಾರ. ಟಾಯ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಆಟಿಕೆ ವಸ್ತುಗಳು, ಅವುಗಳನ್ನ ಮಾರಾಟ ಮಾಡ್ತಾರ. ದೇ ಆರ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇನ್ ದ ಲೊಕ್ಯಾಲಿಟಿ. ತಮ್ಮ ಸುತ್ತಮುತ್ತಲಿರುವಂತಹ ಏನು ಟಾಯ್ಸ್ ವ್ಯಾಪಾರಸ್ಥರದಲ್ಲ ಅದರಲ್ಲಿ ಅವರು ಫೇಮಸ್. ದೇ ನೌ ಡಿಸೈಡೆಡ್ ಟು ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಟಾಯ್ಸ್ ಆಫ್ ಎಲೆಕ್ಟ್ರಾನಿಕ್. ಹೌದಾ, ಅವ್ರು ಏನ್ ಮಾಡ್ತಾರಂದ್ರ ಈಗ ನಾರ್ಮಲ್ ಆಗಿರುವಂತ ಟಾಯ್ಸ್ ಗಳನ್ನ ಮಾಡ್ತಾರ. ದೆನ್ ಅವ್ರು ಏನ್ ಡಿಸೈಡ್ ಮಾಡ್ತಾರಂದ್ರ ಎಲೆಕ್ಟ್ರಾನಿಕ್ ಟಾಯ್ಸ್ ಗಳನ್ನ ನಾವು ಮಾಡೋಣ ಅಂತೇಳಿ ಡಿಸೈಡ್ ಮಾಡೋರು.
ದೆನ್ ಇದನ್ನ ಮಾಡಿದಾಗ ಏನಾಗ್ತದೆ ಅಂದ್ರೆ ಬಿಸ್ನೆಸ್ ಡೈವರ್ಸಿಫೈ ಆಗ್ತದ. ಎಲೆಕ್ಟ್ರಾನಿಕ್ಸ್ ಟಾಯ್ಸ್ ಅನ್ನ ಉತ್ಪಾದನೆ ಮಾಡೋದು ಅಷ್ಟು ಈಸಿ ಅದೇನು ಇಲ್ಲ. ಅದಕ್ಕೆ ಏನ್ ಬೇಕು ಅಂತೇಳಿ ಅಂದಾಗ ಕ್ಯಾಪಿಟಲ್ ಬೇಕು. ನೆಕ್ಸ್ಟ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಏನಾಗ್ತದೆ ಅಂದ್ರ ಬೇಕಾಗ್ತದ. ಇಂತಹ ಸಮಯದಲ್ಲಿ ಅವರಿಗೇನ ಅವರ ಫ್ರೆಂಡ್ ಆದಂತ ಭರತ್ ನೆನಪು ಬರ್ತಾನ. ಯಾರು? ಭರತ್. ಸೊ ಭರತ್ ನೆನಪು ಬರ್ತಾನ. ಭರತ್ ಬಂದಾಗ ಅವ್ರು ವಿಚಾರ ಮಾಡ್ತಾರ, ಭರತ್ ಅನ್ನುವಂತ ವ್ಯಕ್ತಿ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಅದನ. ಆತ ಬರುವಾಗ ಕ್ಯಾಪಿಟಲ್ ಅನ್ನು ಕೂಡ ತರ್ತಾನ. ನಾವು ಆತನನ್ನ ಬಿಸ್ನೆಸ್ ನಲ್ಲಿ ತೊಡಗಿಸಿಕೊಳ್ಳೋಣ ಅಂತೇಳಿ ದೇ ಆರ್ ಡಿಸೈಡೆಡ್ ಟು ಟೇಕ್ ಅ ಬಿಸ್ನೆಸ್. ಅವ್ರ ಬಿಸ್ನೆಸ್ ಅಲ್ಲಿ ಆತನನ್ನ ತೆಗೆದುಕೊಳ್ಳೋಕೆ ಏನ್ ಮಾಡ್ತಾರಂದ್ರ ನಿರ್ಧಾರವನ್ನ ಮಾಡ್ತಾರ. ನೀವು ಇಲ್ಲಿ ಕಲಿಬೇಕಾಗಿದ್ದು ಒಂದು ಬಿಸ್ನೆಸ್ ಏನು ಅಂತೇಳಿ ಅಂದಾಗ, ನೀವು ಯಾವ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಎಟ್ ದ ಟೈಮ್ ಆಫ್ ಅಡ್ಮಿಷನ್ ನೀವು ಯಾರನ್ನಾದ್ರೂ ಅಡ್ಮಿಷನ್ ತಗೋಬೇಕಂತೇಳಿ ಅಂದಾಗ ನಿಮ್ಮ ರಿಕ್ವೈರ್ಮೆಂಟ್ ಏನು ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ಮೊದಲು ನಿಮಗೆ ಏನ್ ಬೇಕಾಗಿತ್ತು? ಇಲ್ಲಿ ಟೆಕ್ನಿಕಲ್ ಸಪೋರ್ಟ್ ಬೇಕಾಗಿತ್ತು, ಹಾಗಾಗಿ ಅವ್ರು ಇಂಜಿನಿಯರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರು. ಕ್ಯಾಪಿಟಲ್ ಬೇಕಾಗಿತ್ತು, ಕ್ಯಾಪಿಟಲ್ ಕೂಡ ಅಲ್ಲಿ ಸಿಕ್ತು. ಹಾಗಾಗಿ ನೀವು ಕೂಡ ನಾಳೆ ಬಿಸ್ನೆಸ್ ಮಾಡುವಾಗ ನೀವು ಯಾರನ್ನಾದ್ರೂ ಬಿಸ್ನೆಸ್ ನ ಕರ್ಕೋಬೇಕಪ್ಪ ಅಂದ್ರ ನಿಮ್ಮ ಬಿಸ್ನೆಸ್ಗೆ ಆತನಿಂದ ಏನು ಯೂಸ್ ಆಗ್ತದೆ ಅನ್ನೋದನ್ನ ನೋಡಿ ನೀವು ಬಿಸ್ನೆಸ್ ಅಲ್ಲಿ ಕರ್ಕೋಬೇಕಂತೇಳಿ ಹೇಳ್ತಾ, ಮುಂದೆ ಆತ ಈಗ ಬಿಸ್ನೆಸ್ ಅಲ್ಲಿ ಬರೋ ಮುಂದೆ ಸುಮ್ ಕರ್ಕೊಳ್ತಾರೇನು ಇಲ್ಲ. ಆತನಿಗೆ ಬರುವಾಗ ಆಸ್ ಅ ರಿಸಲ್ಟ್ ಆಫ್ ದೇ ಮೇಡ್ ಬ್ರಿಂಗ್ ಕ್ಯಾಪಿಟಲ್ ಅಂಡ್ ಶೇರ್ ಆಫ್ ಗುಡ್ ವಿಲ್. ಕ್ಯಾಪಿಟಲ್ ಅಂದ್ರೆ ಏನ್ ಗೊತ್ತದ ನಿಮ್ಗೆ? ಆಲ್ರೆಡಿ ಕ್ಯಾಪಿಟಲ್ ಅಂದ್ರೆ ಬಂಡವಾಳವನ್ನ ತಗೊಂಡ್ಬರ್ಬೇಕು. ಸ್ವಲ್ಪ ಗುಡ್ ವಿಲ್ ಅನ್ನ ಯಾಕೆ ತರಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರ್ತದ. ಗುಡ್ ವಿಲ್ ಅಂದ್ರೆ ನೋಡಿ, ಇಲ್ಲಿವರೆಗೆ ಏನ್ ಮಾಡ್ತಾರಂದ್ರ, ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಮತ್ತು ಬಿ ಅಥವಾ ರಾಮ ಮತ್ತು ಶ್ಯಾಮ ಎನ್ನುವಂಥದ್ದು ಒಂದು ಟೀ ಸ್ಟಾಲ್ ಅದ ಅನ್ಕೊಡ್ರಿ. ಇವ್ರು ಏನ್ ಮಾಡ್ತಾರಂದ್ರ ಇನಿಷಿಯಲಿ 10,000 ರೂಪಾಯಿ ಇವ್ರಿಗೆ ಏನಾಗ್ತಿತ್ತು, ಇನ್ಕಮ್ ಬರ್ತಿತ್ತು. ಈಗ ರಾಮಶ್ಯಾಮ ಅವರ ಟೀ ಸ್ಟಾಲ್ ಏನಾಗ್ಯದ ಅಂದ್ರ ಸಿಕ್ಕಾಪಟ್ಟಿ ಬೆಳೆದ ಏನಾಗ್ಯದ ಅಂದ್ರ ಇವ್ರದ್ದು ಏನಾಗ್ಯದ 1,00,000 ರೂಪಾಯಿ ಲಾಭ ಆಗ್ಲಾಗದ, ಇವರಿಗೆ 1,00,000 ರೂಪಾಯಿ ಲಾಭ ಆಗ್ಲಾಗತ್ತದ. ಹಾಗಾಗಿ ಇವರ ಇನಿಷಿಯಲ್ ಲಾಭ ಎಷ್ಟು? 10,000. ಅವರ ಹೆಸರಾಗಿದ್ದಕ್ಕೆಲ್ಲ ಬರ್ಲಾಗತ್ತಿಲ್ಲ ಲಾಭ ಎಷ್ಟು? 90,000. ಹಂಗಾಗಿ ಆ 90,000 ಏನು? ಗುಡ್ ವಿಲ್. ಅವರು ಹೆಸರನ್ನ ಕ್ರಿಯೇಟ್ ಮಾಡಿ ಇವರ ಸಲುವಾಗಿ ಏನ್ ಮಾಡ್ತಾರಂದ್ರ ಗುಡ್ ವಿಲ್ ಅನ್ನ ತಗೊಂಡ್ಬರ್ಲಕ್ಕೆ ಹೇಳ್ತಾರ. ದಟ್ ಈಸ್ ದ ರೀಸನ್ ಆತ ಏನ್ ಮಾಡ್ಬೇಕಂದ್ರೆ ಗುಡ್ ವಿಲ್ ಅನ್ನ ತೆಗೆದುಕೊಂಡು ಬರಬೇಕು. ಯಾಕಂದ್ರ ಆ ಸಂಸ್ಥೆಯ ಹೆಸರನ್ನ ಬೆಳೆಸಿರ್ತಾರ. ಲಾಭ ಒಂದ್ ಕಡೆ ಆದ್ರ ಹೆಸರಿನಿಂದ ಕೂಡ ಏನ್ ಮಾಡ್ತಾರಂದ್ರೆ ಕೆಲವೊಂದಿಷ್ಟು ವಸ್ತುಗಳ ಮಾರಾಟ ಆಗ್ತಾವ. ಫಾರ್ ಎಕ್ಸಾಂಪಲ್ ಟಾಟಾ ಕಂಪನಿ, ನಿಮ್ಗೆ ಎಷ್ಟು ಟ್ರಸ್ಟ್ ಅದಪ್ಪ ಅಂದ್ರ ಟಾಟಾ ಎನ್ನುವಂತ ಹೆಸರು ಹೇಳಿದ್ರೆ ನೀವು ತಗೊಂಡ್ ಬಿಡ್ತೀರಿ. ಅದೇ ಏನಂದ್ರ ಗುಡ್ ವಿಲ್. ನೂರಾರು ಕಂಪನಿಗಳ ವಸ್ತುಗಳು ಇರ್ತಾವ, ಬಟ್ ಅಲ್ಲಿ ಟಾಟಾ ಎನ್ನುವಂತ ಕಂಪನಿ ವಸ್ತುವನ್ನ ನೀವು ನೋಡಿದಾಗ ಅದ್ರ ಮೇಲೆ ನಿಮಗೇನಪ್ಪಾ ಅಂದ್ರ ಗುಡ್ ವಿಲ್, ಅದ್ರ ಮೇಲೆ ನಿಮಗೆ ಏನದಂದ್ರ ಟ್ರಸ್ಟ್ ಅದ. ಹಂಗಾಗಿ ನೀವೇನ್ ಮಾಡ್ತೀರ ಅಂದ್ರ ತಗೋತೀರಿ. ಗುಡ್ ವಿಲ್ ಈಸ್ ನಥಿಂಗ್ ಬಟ್ ಗುಡ್ ನೇಮ್ ಆಫ್ ದ ಕಂಪನಿ. ಒಳ್ಳೆ ಹೆಸರು ಇರ್ತದ. ಹಂಗಾಗಿ ಆತ ಬರುವಾಗ ಬಂಡವಾಳ ಸಲುವಾಗಿ ಒಂದಿಷ್ಟು ರೊಕ್ಕ ತರಬೇಕು. ಹಂಗಾಗಿ ಗುಡ್ ವಿಲ್ ಸಲುವಾಗಿ ಏನ್ ಮಾಡ್ಬೇಕಂದ್ರ ಆತ ರೊಕ್ಕ ತರಬೇಕು. ಹಾಗಾಗಿ ಮುಂದೆ ಏನಾಗ್ತಂದ್ರ ಅವೆಲ್ಲವನ್ನ ತಗೊಂಡು ಆತ ಬಂದಾಗ ಏನ್ ಮಾಡ್ತಾರಂದ್ರ ಆತನನ್ನ ಈ ರಾಮ ಮತ್ತು ಶ್ಯಾಮನವರು ಅಡ್ಮಿಷನ್ ಮಾಡ್ಕೋತಾರ. ಫೈನಲಿ ಏನಾಯ್ತಂದ್ರ ಅಡ್ಮಿಷನ್ ಏನಾಗ್ತದಂದ್ರ ಆಗ್ತದ. ನಮಗ ಪ್ರಶ್ನೆ 2 ಮಾರ್ಕ್ಸಿಗೆ ಏನ್ ಕೇಳ್ತಾರ ಅಂತ ಹೇಳಿದಾಗ, ಮೋಡ್ಸ್ ಆಫ್ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಯಾವ್ಯಾವ ಮೋಡ್ ನಲ್ಲಿ ರೀಕನ್ಸ್ಟ್ರಕ್ಷನ್ ಆಗ್ತದ ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ ಅಂದಾಗ ಸುಮಾರು 4 ವಿಧದಲ್ಲಿ ರೀಕನ್ಸ್ಟ್ರಕ್ಷನ್ ಆಗ್ತದ. ಆ 4 ವಿಧಗಳನ್ನ ನಾವು ಏನ್ ಮಾಡ್ಬೇಕಾಗಿಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಎಕ್ಸಾಮ್ದಾಗ ಡೈರೆಕ್ಟ್ ಆಗಿ ಬರೆದ್ರೆ ಸಾಕು. ಒಂದೇದು ಏನಂತೇಳಿ ಅಂದಾಗ ಅಡ್ಮಿಷನ್ ಆಫ್ ಪಾರ್ಟ್ನರ್. ಹೌದಾ? ಅಡ್ಮಿಷನ್ ಆಫ್ ಪಾರ್ಟ್ನರ್. ನೆಕ್ಸ್ಟ್ ಒಂದೊಂದು ಡಿಸ್ಕಷನ್ ಮಾಡೋಣ. ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂದ್ರೆ ಈ ನ್ಯೂ ಪಾರ್ಟ್ನರ್ ಮೇ ಬಿ ಅಡ್ಮಿಟೆಡ್ ಇಂಟು when the partners need additional capital and manager help. ಸೊ ಯಾವಾಗ ಪಾಲುದಾರರಿಗೆ ಏನಾಗ್ತಂದ್ರೆ ಅಡಿಷನಲ್ ಕ್ಯಾಪಿಟಲ್ ಮತ್ತು ಏನಾದ್ರೂ ಹೆಲ್ಪ್ ಬೇಕಾಗುತ್ತೋ ಅಂತಹ ಸಮಯದಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನ ಪಾಲುದಾರಿಕೆ ಸಂಸ್ಥೆಯಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರ ನೇಮಕ ಮಾಡಿಕೊಳ್ಳುತ್ತಾರ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂತೇಳಿ ಕರಿತೀವಿ. ಎದರ ಪ್ರಕಾರ ಮಾಡ್ಕೋತಾರ ಅಂದ್ರೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಅನ್ಲೆಸ್ ಅದರ್ವೈಸ್ ಪ್ರೊವೈಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಅಲ್ಲಿ ಒಂದು ಅಂಶ ಏನು ಗಮನಿಸ್ಬೇಕಂದ್ರ ಇಲ್ಲಿ ಎಲ್ಲರೂ ಏನ್ ಮಾಡ್ಬೇಕಂದ್ರ 100% ಒಪ್ಕೊಂಡಿರ್ಬೇಕು. ಹೌದಾ? ಇಲ್ಲಿ ರಾಮು ಮತ್ತು ಶ್ಯಾಮು ನೋಡ್ರಿ, ಸೆಕೆಂಡ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ ನೋಡ್ರಿ. ರಾಮು ಮತ್ತು ಶ್ಯಾಮು ಇಬ್ರು ಪಾರ್ಟ್ನರ್ಸ್ ಅದರ. ಅವ್ರು 2:3 ಹಂಚ್ಕೋತಾರೆ ಏನೇ ಬಂದ್ರು. ಹೌದಾ? ಆ ಸಮಯದಾಗ ಯಾರು ಎಂಟರ್ ಆದ್ರು? ಭರತ್ ಅನ್ನುವಂತ ವ್ಯಕ್ತಿ ಎಂಟರ್ ಆದ. ಅವನಿಗೆ 1:6 ಅವನಿಗೆ ಲಾಭ ಸಿಕ್ತು. ಹಂಗಾಗಿ ಇಲ್ಲಿ ಏನಾಗ್ತದೆ ಅಂದ್ರ ಪ್ರಾಫಿಟ್ ಆಫ್ ದ ಫರ್ಮ್ ವಿಲ್ ದ ಚೇಂಜಸ್ ನೌ ದ ಪ್ರಾಫಿಟ್ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಸ್ಟ್ಯಾಂಡ್ಸ್ ಟು ರೀಕನ್ಸ್ಟ್ರಕ್ಟೆಡ್. ಅಂದ್ರೆ ಇಲ್ಲಿ ರಾಮು ಅದನ,
ಇಲ್ಲಿ ಶಾಮು ಅದನ, ಇಲ್ಲಿ ಭರತ್ ಅನ್ನುವಂತ ವ್ಯಕ್ತಿ ಎಂಟರ್ ಆಗ್ತಾನೆ. ಎಂಟರ್ ಆದಾಗ ಅವನಿಗೆ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ನಾವು ಲಾಭವನ್ನ ಕೊಡಬೇಕಾಗ್ತದೆ. ಲಾಭವನ್ನು ಕೊಡುವಂತಹ ಸಂದರ್ಭದಲ್ಲಿ ಇವರ ಲಾಭದ ಪಾಲ ಏನಾಗ್ತದೆ ಅಂದ್ರೆ ರೀಕನ್ಸ್ಟ್ರಕ್ಟ್ ಆಗ್ತದೆ. ಹಂಗಾಗಿ ಇದು ಕೂಡ ನಮ್ದು ಒಂದು ಪಾಯಿಂಟ್ ಆಗ್ತದೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಲ್ಲಿ ಕೂಡ ಏನಾಗ್ತದೆ ಅಂದ್ರೆ ನಮ್ದು ರೀಕನ್ಸ್ಟ್ರಕ್ಷನ್ ಆಗ್ತದೆ. ನೆಕ್ಸ್ಟ್, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸಮಟೈಮ್ಸ್ partners of the firm may decide to change their existing profit sharing ratio. The may be happen account change the existing partners role in the ಫರ್ಮ್. ಅಂದ್ರೆ ಇಲ್ಲಿ ಬಹಳ ಸಿಂಪಲ್ ಇದೆ ನೋಡಿ. ಸೊ ಪಾರ್ಟ್ನರ್ಗಳು ಏನ್ ಮಾಡ್ತಾರೆ ಅಂದ್ರೆ ಸಮ್ ಟೈಮ್ ಅವರು ತಮ್ಮ ರೋಲ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಕೆಲವೊಬ್ರು ವರ್ಕಿಂಗ್ ಪಾರ್ಟ್ನರ್ ಆಗಿರ್ತಾರೆ, ಕೆಲವೊಬ್ರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿರ್ತಾರೆ, ಕೆಲವೊಬ್ರು ಆಕ್ಟಿವ್ ಪಾರ್ಟ್ನರ್ ಆಗಿರ್ತಾರೆ. ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಸಮ್ ಟೈಮ್ ತಮ್ಮ ರೋಲ್ ಅನ್ನ ಚೇಂಜ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋನ್ನ ಮೊದಲು ಏನ್ ಮಾಡ್ತಾರೆ ಅಂದ್ರೆ ಇವ 2 ಪಾಲು ತೋತಿರ್ತಾನೆ, ನೆಕ್ಸ್ಟ್ ಇವನು 2 ಪಾಲು ತೋತಿರ್ತಾನೆ, 1 ಪಾಲು ತೋತಿರ್ತಾನೆ ಅಂತ ಅನ್ಕೊಳ್ರಿ. ಈಗ 3ನೇ ಪಾಲುದಾರ ಏನ್ ಮಾಡ್ತಾನಂದ್ರ ನಾ ಯಾಕೆ 1 ಪಾಲು ತೊಳಿ, ನನಗೂ 2 ಪಾಲು ಕೊಡ್ರಿ ಅಂತೇಳಿ ಜಗಳ ತೆಗೆಯುವಂತ ಸಾಧ್ಯತೆ ಇರ್ತದೆ. ಅಂತಹ ಸಮಯದಲ್ಲಿ ಪಾಲಿದಾರಿಕೆ ಸಂಸ್ಥೆಯ ರೀಕನ್ಸ್ಟ್ರಕ್ಷನ್ ಆಗ್ತದೆ. ಹಾಗಾಗಿ ನಾವು ನೆನಪಿಡಬೇಕಾದಂತ ಪಾಯಿಂಟ್ ಏನಂದ್ರ ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಂಗ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ಪ್ರೆಸೆಂಟ್ ಇರುವಂತಹ ಪಾಲುದಾರರಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆಗುತ್ತೆ ಅಂದ್ರ ಸೊ ಅಲ್ಲಿ ಕೂಡ ರೀಕನ್ಸ್ಟ್ರಕ್ಷನ್ ಅಂತೇಳಿ ಕರೀತಾರೆ. ಇದನ್ನ ನಾವು ರಾಮ್ ಅನ್ಕೊಳ್ಳೋನು, ಇವನ್ನ ಶ್ಯಾಮ್ ಅನ್ಕೊಳ್ಳೋನು, ಇವನ್ನ ಭರತ್ ಅನ್ಕೊಳ್ಳೋನು, ಇವರೆಲ್ಲ ಪಾರ್ಟ್ನರ್ಸ್ ಅದರ. ಹೆಂಗ್ ಹಂಚ್ಕೊಳಕತ್ತಾರ ಅಂದ್ರೆ ಇವರು ಮೇಗಿನ ಪ್ರಶ್ನೆ ಪ್ರಕಾರ 3:2:1 ಈ ರೀತಿ ಹಂಚ್ಕೊಳಕತ್ತಾರ. ದೆನ್ ಅವ್ರು ಏನ್ ಡಿಸೈಡ್ ಮಾಡ್ತಾರಂದ್ರ ಇಲ್ಲ ಈ ರೀತಿ ಹಂಚ್ಕೊಳ್ಳೋದು ಸರಿಯಲ್ಲ, ನಾವೆಲ್ಲರೂ ಏನ್ ಮಾಡೋಣ ಅಂದ್ರ ಈಕ್ವಲ್ ಆಗಿ ಹಂಚ್ಕೊಳ್ಳೋಣ ಅಂತ ಹೇಳಿ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಆದಂತಹ ಸಂದರ್ಭದಲ್ಲಿ ದೆನ್ ದ ಫರ್ಮ್ ಶುಡ್ ಬಿ ರೀಕನ್ಸ್ಟ್ರಕ್ಟೆಡ್. ಸೊ ಒಳ್ಳೆ ಏನಾಗ್ತದೆ ಅಂದ್ರೆ ರೀಕನ್ಸ್ಟ್ರಕ್ಷನ್ ಆಗ್ತದೆ. ನೆಕ್ಸ್ಟ್ 3ನೇ ಪಾಯಿಂಟ್ ಅಂತಳಾಗ ರಿಟೈರ್ಮೆಂಟ್ ಮೇಲೆ ನಿಮಗೆ ಪ್ರಶ್ನೆ ಬರ್ತದೆ. ಇದು ಮುಂದಿನ ಚಾಪ್ಟರ್ ಆಗಿರ್ತದೆ. ಸೊ ಬಟ್ ನಾವು ಇಲ್ಲಿ ಸ್ವಲ್ಪ ನಾವು ರಿಟೈರ್ಮೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ ಅಂತ. ಇಟ್ ಮೀನ್ಸ್ ವಿತ್ಡ್ರಾನ್ ಬೈ ದ ಪಾರ್ಟ್ನರ್. ಹೌದಾ? ಸೊ ಪಾಲುದಾರ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಸ್ತುತ ಸಂಸ್ಥೆಯಲ್ಲಿರುವಂತಹ ಪಾಲುದಾರನು ಆತ ಏನ್ ಮಾಡ್ತಾನಂದ್ರ ಸಂಸ್ಥೆಯನ್ನ ತೊರೆಯುವಂತಹ ಪರಿಸ್ಥಿತಿಗೆ ರಿಟೈರ್ಮೆಂಟ್ ಅಂತ ಹೇಳಿ ಕರಿತೀವಿ. ಆತ ಯಾವುದೇ ರೀಸನ್ ಇಂದ ಆಗಿರಬಹುದು, ಅಥವಾ ಓಲ್ಡ್ ಏಜ್ ಆಗಿರಬಹುದು, ಅವನಿಗೆ ಇಲ್ನೆಸ್ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಯಾವ್ದಾದ್ರು ಒಂದು ಕಾರಣದಿಂದ ಪಾಲುದಾರ ಏನ್ ಮಾಡ್ತಾನಂದ್ರ ಸಂಸ್ಥೆಯನ್ನ ತೊರೆದರೆ ಕೂಡ ಮತ್ತೇನಾಗ್ತದಂದ್ರ ರೀಕನ್ಸ್ಟ್ರಕ್ಷನ್ ಆಗ್ತದ ಅಂತೇಳಿ ನಾವು ನೋಡ್ತೀವಿ. ನೋಡಿ ಇಲ್ಲಿ ಆರ್ತಿ, ನೆಕ್ಸ್ಟ್ ಭಾರತಿ, ಇದು ಭೂಮಿಕಾ, ಆರ್ತಿ, ಭೂಮಿಕಾ ಮತ್ತು ಜಾನಕಿ 3 ಜನ ಪಾರ್ಟ್ನರ್ಸ್ ಅದರ. ಶೇರಿಂಗ್ ಪ್ರಾಫಿಟ್ ಇನ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 ಆನ್ ಅಕೌಂಟ್ ಆಫ್ ಇಲ್ನೆಸ್. ಇಲ್ನೆಸ್ ನಿಂದ ಏನಾಗ್ತಾರಂದ್ರ ಆರ್ತಿ ಅವ್ರು ಏನಾಗ್ತಾರಂದ್ರ ರಿಟೈರ್ ಆಗ್ತಾರ. ಆರ್ತಿ ಅವ್ರು ಏನಾಗ್ತಾರ ರಿಟೈರ್ ಫ್ರಮ್ ದ ಫರ್ಮ್ March 2024. The result of reconstruction of the firm now having only 2 partner. ಮತ್ತೇನಾಯ್ತು ಅಂದ್ರ ರೀಕನ್ಸ್ಟ್ರಕ್ಷನ್ ಆಯ್ತು ಪಾಲುದಾರಿಕೆ ಸಂಸ್ಥೆ. ಮೊದಲ 3 ಜನ ಪಾಲರಿದ್ದರು. ಇಲ್ನೆಸ್ ಇಂದ ಏನಾದ್ರು ಅಂದ್ರೆ ಆರ್ತಿ ಅವರು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದಪ್ಪ ಅಂದ್ರ ಸೊ ಮತ್ತೆ ಏನಾಗ್ತದಂದ್ರ ಸಂಸ್ಥೆ ಏನಾಗ್ತದ ಇಬ್ಬರೇ ಪಾರ್ಟ್ನರ್ ಗಳನ್ನ ಹೊಂದುವ. ಇದನ್ನು ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರ ರೀಕನ್ಸ್ಟ್ರಕ್ಷನ್ ಅಂತ ಕೂಡ ನಾವು ಕರಿತೀವಿ. ಅಂದ್ರ ಇಬ್ಬರು ಪಾಲ್ದಾರರಿದ್ರು. ಈ ಪಾಯಿಂಟ್ ಏನಂದ್ರೆ ರಿಟೈರ್ಮೆಂಟ್ ಆಫ್ ಆನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಅಂದ್ರ 3 ಜನ ಪಾಲ್ದಾರರಿದ್ರು, ಒಬ್ರು ಬಿಟ್ಟು ಹೋಗ್ಯಾರ. ಏನೋ ರೀಸನ್ ಇರ್ಬೋದು, ಬಿಟ್ಟು ಹೋಗ್ಯಾರ. ಅದನ್ನ ನಾವು ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ ಕರಿತೀವಿ. ಕೊನೆಯಲ್ಲಿ ಡೆತ್, ಯಾವ್ದಾದ್ರು ಒಂದು ಪಾಲುದಾರ ಸತ್ತಂತಹ ಸಂದರ್ಭದಲ್ಲಿಯೂ ಕೂಡ ಏನಾಗ್ತಂದ್ರ ಪಾಲುದಾರಿಕೆ ಸಂಸ್ಥೆ ರೀಕನ್ಸ್ಟ್ರಕ್ಷನ್ ಆಗುವುದನ್ನ ನಾವು ನೋಡ್ತೀವಿ. ಇಲ್ಲಿ ಎಕ್ಸ್ ಮತ್ತು ವಾಯ್ ಮತ್ತು ಝೆಡ್ ಅನ್ನುವಂತಹ 3 ವ್ಯಕ್ತಿಗಳದಾರ. ಅವರು 3:2:1 ರಂಗ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅದ. ಸೊ Y and Z decided to carry the business equally. ಯಾಕಪ್ಪ ಅಂದ್ರ ಸೊ ಇಲ್ಲಿ ಯಾರು ಡೈಡ್ ಆಗ್ತಾರ ಅಂದ್ರೆ ಎಕ್ಸ್ ಅನ್ನುವಂತ ವ್ಯಕ್ತಿ ಡೈಡ್ ಆಗ್ತಾರ. ಎಕ್ಸ್ ಅನ್ನುವಂತ ವ್ಯಕ್ತಿ ಡೈಡ್ ಆಗ್ತಾರ. ಡೈಡ್ ಆದಂತಹ ಸಂದರ್ಭದಲ್ಲಿ Y ಮತ್ತು Z ಏನ್ ಮಾಡ್ತಾರ ಅಂದ್ರ ದೇ ಆರ್ ಡಿಸೈಡೆಡ್ ಟು ಕ್ಯಾರಿ ದ ಬಿಸ್ನೆಸ್. ಹೌದಾ? ಫ್ಯೂಚರ್ ಪ್ರಾಫಿಟ್ ಅನ್ನ ಅವರು ಡಿಸೈಡ್ ಮಾಡ್ಕೊಂಡು ಏನ್ ಮಾಡ್ತಾರ ಅಂದ್ರೆ ಚಾಲೂ ಮಾಡ್ತಾರ. ಇಲ್ಲಿ ಕೂಡ ಏನಾಗ್ತಂದ್ರ ರೀಕನ್ಸ್ಟ್ರಕ್ಷನ್ ಆಗ್ತದೆ. ಇದು ಕೂಡ ಎನ್ಯುವಲ್ ಎಕ್ಸಾಮ್ಗೆ 6 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಇದು ಕೂಡ ಮುಂದಿನ ಚಾಪ್ಟರ್ ಅಲ್ಲಿ ಬರ್ತದೆ. ಈ ರೀತಿಯಾಗಿ ಒಟ್ಟು 4 ಮೋಡ್ಸ್ ಗಳಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಒಂದು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್, ನೆಕ್ಸ್ಟ್ 2ನೇದು ರಿಟೈರ್ಮೆಂಟ್, 3ನೇದು ಏನಂದ್ರ ಡೆತ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೋಯ್ತು ನೋಡ್ರಿ, ಏನು ಅಂದ್ರ ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇದು ನೆನಪುಳಿತದ. ನೀವು ಬಹಳ ಓದಬೇಕಂತ ಪಾಯಿಂಟ್ ಇಲ್ಲ. ಇದು ನಿಮಗೆ 100% ನೆನಪುಳಿತದ. ಈ ಪ್ರಶ್ನೆಯನ್ನ ಬಹಳ ಸಲ ನಮಗೆ ಏನ್ ಮಾಡಿದಾರ ಅಂದ್ರ ಎಕ್ಸಾಮ್ ಅಲ್ಲಿ ಕೇಳಿದಾರ. ಸೊ ಇಲ್ಲಿಗೆ ನಮಗೆ ಏನ್ ತಿಳಿತಂದ್ರ ಪಾಲುದಾರಿಕೆ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಎಂಟರ್ ಆಗ್ತದ. ಅದನ್ನ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ವಿ. ಸೊ ಮುಂದೆ ಯಾಕೆ ಎಂಟರ್ ಆಗ್ತದ
ರೀಸನ್ಸ್ಗಳೇನು, ಎಂಟರ್ ಆದಂತಹ ಸಂದರ್ಭದಲ್ಲಿ ಯಾವ್ಯಾವ ಕೆಲಸಗಳನ್ನ ನಾವು ಮಾಡಬೇಕನ್ನೋದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ರಿ. ಯಾಕಪ್ಪ ಅಂದ್ರೆ 1ನೇ ಅಧ್ಯಾಯ ಈಗಾಗಲೇ ಕಂಪ್ಲೀಟ್ ಆಗ್ಯದ. ಇದರ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.